ಮೇಡಮ್, ಅದ್ಗೆ ಫೋನ್ ಕನೆಕ್ಟ್ ಆಗ್ತಾ ಇಲ್ಲ. ಅದ್ಬಿಡು ಪಾರ್ಥ, ನಿಮ್ ತಂದೆ ಹೆಸರೇನು? ನಮ್ಮನ್ನ ಮೀರಿ ನಿರ್ಧಾರ ತಗೊಳ್ಳೋಷ್ಟು ದೊಡ್ಡವಳಾಗಿದ್ಯಾ ಅಂದಮೇಲೆ ನಮ್ಮ ಅವಶ್ಯಕತೆ ನಿನಗಿಲ್ಲ ಅಂತ ಅರ್ಥ ಆಯ್ತು. ನಮಗೆ ನಂಬಿಕೆ ದ್ರೋಹ ಮಾಡಿದರ ಅವಶ್ಯಕತೆನೂ ಈ ಮನೆಗಿಲ್ಲ. ಇದೇ ತಪ್ಪನ್ನ ಅವತ್ತು ಮಕ್ಕ ಮಾಡಿದ್ಲು. ಅವಳಿಗಾದ ಶಿಕ್ಷೆ ನಿನಗೂ ಆಗ್ಬೇಕಲ್ವಾ? ನಾನೇನಾಗ್ಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗೋಯ್ತು ಪಾರ್ಥ. ನನ್ನಿಂದಾಗೆ ಅಪ್ಪಂಗೆ ಅಮ್ಮಂಗೆ ಅದೆಷ್ಟು ನೋವಾಗೋಯ್ತು. ಎಷ್ಟು ನೋವು ಸಂಟ ಅವ್ರಿಗೆ ಬೇಕಿತ್ತ? ನಾನೇನೋ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಕರ್ಕೊಂಡ್ಬಂದೆ. ಆದ್ರೆ ಪಾಪ ಅದರಿಂದ ದುಃಖ ಪಡ್ತಿರೋದು ಭಾರ್ಗವಿ. ಅಪ್ಪ ಅಮ್ಮನ್ ಬಿಟ್ಟು ನನ್ ಜೊತೆ ಬಂದವಳನ್ನ ಮಹಾರಾಣಿಯಾಗಿ ನೇರವಾಗಿ ಮನೆಗೆ ಕರ್ಕೊಂಡೋಗೋದ್ ಬಿಟ್ಟು ಹೀಗೆ ರೋಡಲ್ಲಿ ನಿಲ್ಸಿದ್ದೀನಿ. ಸಾರಿ ಭಾರ್ಗವಿ. ಏನಪ್ಪ ಮಾಡೋದೀಗ? ಭಾರ್ಗವಿಗೂ ನಿಜ ಹೇಳಿಲ್ಲ, ಮನೇಲೂ ನಿಜ ಹೇಳಿಲ್ಲ. ಸಡನ್ ಆಗಿ ಮನೆಗೆ ಕರ್ಕೊಂಡೋದ್ರೆ ಇವರು ಶಾಕ್ ಆಗ್ತಾರೆ. ಮತ್ತೆಲ್ಲಿ ಕರ್ಕೊಂಡೋಗ್ಲಿ? ಮೇಡಮ್, ಈ ಕೇಸ್ ಮುಗಿಲಿ, ಆಮೇಲೆ ಒಟ್ಟಿಗೆ ಇಬ್ರು ಮನೇಲಿ ಹೇಳೋಣ ಅಂತ ಅನ್ಕೊಂಡಿದ್ವಲ್ಲ, ಮತ್ತ್ಯಾಕೆ ಹೇಳಿದ್ರಿ? ನಾನೆಲ್ಲ ಹೇಳ್ದೆ ಪಾರ್ಥ? ನಾನ್ ಯಾರಿಗೂ ಹೇಳ್ದೆ ಅದೆಷ್ಟು ಹುಷಾರಾಗಿದ್ದೆ ಗೊತ್ತಾ? ಎಷ್ಟು ಕಷ್ಟಪಟ್ಟು 2 ದಿನ ಅಪ್ಪನಿಂದ ಮುಚ್ಚಿಟ್ಟಿದ್ದೆ. ಆ 2 ದಿನಗಳು ಕೂಡ 2 ಯುಗದ ತರ ಆಗ್ತಿತ್ತು. ಈಗ ಸಮಯ ಸರಿ ಇಲ್ಲ. ಸ್ವಲ್ಪ ಎಲ್ಲ ಶಾಂತವಾಗ್ಲಿ ಅಂತ ಅನ್ಕೊಂಡ್ರೆ ಅಕ್ಕ ಬಂದು ಎಲ್ಲ ಹಾಳು ಮಾಡ್ಬಿಟ್ಲು. ಏನೋ ಅಕ್ಕನ? ನಿಮ್ಗೆ ಅಕ್ಕ ಬೇರೆ ಇದ್ದಾರ? ಮೇಡಮ್, ಈ ವಿಷಯ ಎಲ್ಲ ಅವ್ರಿಗೆ ಯಾರು ಹೇಳಿದ್ರಂತೆ? ಅವ್ರಿಗೆ ಗೊತ್ತಾಯ್ತು? ಬೃಂದಾ ಅಕ್ಕ ಜೆ ಪಿ ಪಾಟೀಲ್ ಮನೆ ಸೊಸೆ ಅಂದ್ರೆ ಇವನೇನ್ ಅನ್ಕೊಳ್ತಾನೋ ಏನೋ. ಈಗ ದುಷ್ಟಕೂಟದ ಮಾತು ಯಾಕೆ? ಕೊಚ್ಚೆ ಮೇಲೆ ಕಲ್ಲೆಸ್ತು ಏನು ಪ್ರಯೋಜನ ಇಲ್ಲ. ಅಕ್ಕನ ವಿಚಾರ ಬಿಟ್ಟು ಮುಂದೇನ್ ಮಾಡೋದು ಅನ್ನೋದನ್ನ ಯೋಚನೆ ಮಾಡು. ಏನು ಅಂತ ಯೋಚನೆ ಮಾಡೋದು ಮೇಡಮ್? ನಿಮ್ಮ ಅಕ್ಕನಿಂದ ಎಲ್ಲ ಹಾಳಾಗೋಯ್ತು. ಅವರಿಂದ ನಾವಿವತ್ತು ಬೀದಿಲ್ ನಿಂತಿದ್ದೀವಿ. ಇವಾಗ ಏನ್ ಮಾಡೋದು, ಎಲ್ಲಿ ಹೋಗೋದು, ನನಗೊಂದು ಗೊತ್ತಾಗ್ತಿಲ್ಲ. ಮೇಡಮ್, ಮೇಡಮ್ ಎಲ್ಲಿ ಹೋಗ್ತಿದ್ದೀರಾ? ಬಿಡಿ ಪಾರ್ಥ, ನಾನು ಹೋಗ್ತೀನಿ. ಮೇಡಮ್, ನಾನು ನಿಮಗೆ ಹೇಳಿದ್ದಲ್ಲ. ಹೋಗ್ಬೇಡಿ ಮೇಡಮ್, ನಾನೇನೋ ಟೆನ್ಷನ್ ಹೇಳ್ಬಿಟ್ಟೆ ಅಷ್ಟೇ. ಈಗ ನನ್ನ ಹೆಂಡತಿ ನಿಮ್ನ ನಾನು ಹೀಗೆಲ್ಲ ಕಳಿಸ್ತೀನ ಹೇಳಿ? ನಾನು ಹಾಗನ್ಬಾರ್ದಿತ್ತು, ತಪ್ಪಾಯ್ತು. ಸಾರಿ, ಐ ಆಮ್ ರಿಯಲಿ ವೆರಿ ಸಾರಿ. ನಾನ್ ಮನೆ ಬಿಟ್ಟು ಬಂದಿದ್ದೀನಿ ಪಾರ್ಥ. ಅಪ್ಪ ನನ್ನ ಮನೆಯಿಂದ ಹೊರಗೆ ಹೋಗು ಅಂತ ಕಳಿಸ್ಬಿಟ್ಟಿದ್ದಾರೆ. ನನ್ ಪರಿಸ್ಥಿತಿ ನಿನಗೆ ಅರ್ಥ ಆಗ್ತದ್ಯಾ? ನಾನ್ ನಿಮ್ ಜೊತೆ ಇದ್ದೀನಿ ಮೇಡಮ್, ನಿಮ್ಗೇನು ಆಗಲ್ಲ. ಸಮಾಧಾನ ಮಾಡ್ಕೊಳ್ಳಿ. ಪಾರ್ಥ, ಏನ್ ಯೋಚನೆ ಮಾಡ್ತಿದ್ಯಾ? ಅದು ನಿಮ್ಮನ್ನ ಮನೆಗೆ ಹೇಗೆ ಕರ್ಕೊಂಡೋಗ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಲ್ಲ ಪಾರ್ಥ, ನಮ್ ಬಗ್ಗೆ ನಿಮ್ ಮನೇಲಿ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದ್ಯಲ್ಲ? ಅದು ಮಾಮ್ ಆ್ಯಂಡ್ ಡ್ಯಾಡ್ಗೆ ಗೊತ್ತಿಲ್ಲ, ಆದರೆ ಅದಕ್ಕೆ ಮತ್ತೆ ಅಜ್ಜಿ ಗೊತ್ತು. ಅವ್ರು ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ.
ವೆಯ್ಟ್ ಎ ಮಿನಿಟ್, ಬಂದೆ. ನ್ಯಾಯ ಕೊಡ್ಸಕ್ ಹೊರಟಿರೋ ಭಾರ್ಗವಿ LLB ಅವರೇ? ಅಲ್ಲಲ್ಲ, ಅಕ್ಕನ ಥರನೇ ಓಡ್ ಹೋಗಿ ಮದುವೆ ಆಗಿರೋ ಭಾರ್ಗವಿ ತಾಯಿ ಎಲ್ಲಿದ್ದೀರಾ? ಕೋರ್ಟ್ ಅಲ್ಲ ಅಥವಾ ಬೀದಿಲ? ಒಂದು ಕ್ಷಣ ಅಪ್ಪನ ಬಗ್ಗೆ ಯೋಚನೆ ಮಾಡ್ದೆ ಅವ್ರಿಗೆ ಬೇಜಾರು ಮಾಡಿದ್ಯಲ್ಲೇ. ನಿನ್ನನ್ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಗುಟ್ಟಾಗಿ ತಾಳಿ ಕಟ್ಟಿಸ್ಕೊಂಡ್ ಬಂದಿದ್ರು ನಿನ್ ದಿಮಾಗೇನು ಕಮ್ಮಿ ಇಲ್ಲ ಕಣೆ. ಸರಿ, ಈಗೇನ್ ಮಾಡ್ತೀರಾ? ರೋಡಲ್ಲಿ ಹೋಗಿ ಬರೋರ ಹತ್ರ ಎಲ್ಲ ನಾನು ಕೇರೋ ಫುಟ್ಪಾತ್ ಆಗಿದ್ದೀನಿ ಅಂತ ಹೇಳ್ತೀಯಾ? ಅದ್ ಸರಿ, ನಿನ್ ಮದ್ವೆ ಆಗಿರೋ ನಿನ್ ಗಂಡ ನಿನ್ ಜೊತೆನೇ ಇದ್ದಾನ ಅಥವಾ ನಿನ್ನ ಬೀದಿ ಮಧ್ಯದಲ್ಲೇ ನಿಲ್ಸಿ ಓಡೋಗ್ಬಿಟ್ನಾ? ಹೇ, ಈಗಲೂ ಬ್ಯುಸಿ ಅಂತ ಬರ್ತಾ ಇದೆಯಲ್ಲ, ಪ್ಲೀಸ್. ಅದಕ್ಕೆ ನಾನು ನಿಮ್ ಜೊತೆ ಮಾತಾಡ್ಬೇಕು. ನನ್ನ ಹೆಂಡತಿ ಕರ್ಕೊಂಡ್ ಬರ್ತಿದ್ದೀನಿ ಅಂತ ನಿಮ್ಗೆ ಹೇಳ್ಬೇಕು. ಹೌದು, ನೀನ್ ಮದ್ವೆ ಆಗಿದ್ಯಲ್ಲ, ನಿನ್ ಗಂಡ ಯಾರು? ನೋಡು ಬೃಂದ, ನನ್ ಬಗ್ಗೆ ಏನೇ ಮಾತಾಡು, ನಾನು ಸುಮ್ಮನೆ ಇದ್ಬಿಡ್ತೀನಿ. ಆದ್ರೆ ಅವ್ರ ಬಗ್ಗೆ ಮಾತ್ರ ಏನು ಮಾತಾಡ್ಬೇಡ. ನಾನ್ ಮಾತ್ರ ಸುಮ್ಮನೆ ಇರಲ್ಲ. ಪರವಾಗಿಲ್ವೇ, ಜನ್ಮ ಜನ್ಮದ ಅನುಬಂಧ ಕಣೆ ನಿಮ್ದು. ಮದ್ವೆ ಆಗಿ ಇನ್ನೂ 4 ದಿನ ಆಗಿಲ್ಲ, ಆಗ್ಲೇ ಗಂಡನ ಮೇಲೆ ಇಷ್ಟೊಂದು ಪ್ರೀತಿ ಕಾಳಜಿನಾ? ನೋಡು, ಪ್ರೀತಿನೋ ಕೋಪನೋ ಇದು ನಿನಗ್ ಸಂಬಂಧ ಪಡ್ದೇ ಇರೋ ವಿಷಯ. ನಮ್ಮಿಂದ ದೂರ ಉಳಿದ್ಬಿಡು. ಆಯ್ತು ಸರಿ, ನಾನೇನೋ ದೂರ ಇರ್ತೀನಿ, ಆದ್ರೆ ನೀನು ಮದ್ವೆ ಆಗಿದ್ಯಲ್ಲ, ನಿನ್ ಗಂಡನ ಫ್ಯಾಮಿಲಿಯಿಂದ ದೂರ ಇರಬಾರ್ದು ನೋಡು. ನೀನು ಮದ್ವೆ ಆಗಿದ್ಯಲ್ಲ, ಅವನ ಅಣ್ಣ, ಅತ್ಗೆ, ಚಿಕ್ಕಪ್ಪ, ಚಿಕ್ಕಮ್ಮ, ಅಕ್ಕ, ತಂಗಿ ಅವ್ರು ಯಾರು ಅನ್ನೋದು ಗೊತ್ತಾ ನಿನಗೆ? ಹೋಗ್ಲಿ, ಅವ್ರ ಅಪ್ಪ ಅಮ್ಮ ಯಾರು ಅನ್ನೋದಾದ್ರೂ ಗೊತ್ತಾ? ಅದೆಲ್ಲ ನಿನ್ ಹತ್ರ ನನ್ಗೆ ಹೇಳಕ್ಕೆ ಇಷ್ಟನೇ ಇಲ್ಲ. ಹೇಳಕ್ ಇಷ್ಟ ಇಲ್ವಾ ಅಥವಾ ನಿನಗೆ ಗೊತ್ತಿಲ್ವಾ ಭಾರ್ಗವಿ? ಗೊತ್ತಿಲ್ಲ ಅಂತಾನೆ ಇಟ್ಕೋ. ಏನಿವಾಗ? ಅಷ್ಟಕ್ಕೂ ಈ ಮದ್ವೆ ಬಗ್ಗೆ ನಿನ್ ಹತ್ರ ಹೇಳ್ದವ್ರು ಯಾರು? ಹಲೋ ಹಲೋ, ನನ್ನ ಹೆಂಡತಿ ಬಗ್ಗೆ ಇನ್ನೊಂದು ಮಾತಾಡಿದ್ರು. ವಾಟ್? ಹೆಂಡತಿನ? ಹೆಂಡತಿನೇ ಭಾರ್ಗವಿ, ನನ್ನ ಹೆಂಡತಿ. ಹಾಯ್ ಕಣೆ. ಹೋಯ್, ನಿಂತಲ್ಲೇ ಕಳೆದೋಗಿದ್ಯಲ್ಲೇ, ಏನ್ ಯೋಚನೆ ಮಾಡ್ತಿದ್ಯೆ? ಹಲೋ, ಏನಾಯ್ತು? ಇಷ್ಟು ದಿನ ಅರ್ಜುನ್ ಆ ಭಾರ್ಗವಿನ ಮದ್ವೆ ಆಗ್ತೀನಿ ಅಂತ ಹೇಳ್ತಾ ಇದ್ದ, ಆದ್ರೆ ಇವತ್ತು ಆಲ್ರೆಡಿ ಮದ್ವೆ ಆಗೋಗಿದೆ ಅಂತ ಹೇಳ್ತಾ ಇದ್ದೇನೆ. ಭಯ ಆಗ್ತಿದೆ ವಿಕಿ. ಅಂದ್ರೆ ಅವನ್ ತಲೆ ಅಷ್ಟೊಂದು ಕೆಡ್ಸಿದಾಳೆ ಅಂತ ಆಯ್ತು. ಇನ್ ಲೇಟ್ ಮಾಡಬಾರ್ದು, ಬೇಗ ಸುಪಾರಿ ಕೊಟ್ಟು ಮುಗಿಸ್ಬಿಡೋಣ. ವಿಕಿ, ಅವಳಷ್ಟು ಈಸಿಯಾಗಿ ಸಾಯ್ಬಾರ್ದು ವಿಕಿ. ನರಳಿ ನರಳಿ ಸಾಯ್ಬೇಕು. ಅಷ್ಟಕ್ಕೂ ಮದ್ವೆ ಆಗೋದ್ರು ಅವಳ ಮನಸ್ಪೂರ್ದು ಅವನ್ನ ಬಿಟ್ಟೋಗೋಕೆ ಒಂದೇ ಒಂದು ವಿಷಯ ಸಾಕು. ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಅಕ್ಕ, ಏನದು? ಅರ್ಜುನ್, JP ಪಾಟೀಲ್ ಮಗ.
ಇದೊಂದು ವಿಷಯ ಗೊತ್ತಾದ ತಕ್ಷಣ ಅವಳೆ ಅವನ ಬಿಟ್ಟು ಹೋಗ್ತಾಳೆ. ಪಾಪ ಅವನ ಜೊತೆ ಇರಕ್ಕೂ ಆಗದೆ ಬಿಟ್ಟು ಹೋಗಕ್ಕೂ ಆಗದೆ ನರಳು ಸಾಯ್ತಾಳೆ. ಆಮೇಲೆ ಹೇಗಿದ್ರು ನನ್ನ ಅರ್ಜುನ್ ಮದ್ವೆ ಆಗುತ್ತೆ. ಆಬ್ವಿಯಸ್ಲಿ ಅವಳ ಮನ್ಸು ಮುರಿಯುತ್ತೆ. ಅಂದ್ರೆ ಈ ಕಡೆ ಇಷ್ಟಪಟ್ಟು ಹುಡುಗಾನೂ ಸಿಗ್ಲಿಲ್ಲ, ಆ ಕಡೆ ಕೇಸು ಗೆಲ್ಲಿಲ್ಲ. ಸೂಪರ್. ನರಕ್ಕಾಗತ್ತೆ ಅವಳ ಲೈಫು. ಹಾ, ಮೇಡಮ್, ಅದ್ಗೆ ಫೋನ್ ಕನೆಕ್ಟ್ ಆಗ್ತಾ ಇಲ್ಲ. ಅದ್ಬಿಡು ಪಾರ್ಥ, ನಿಮ್ ತಂದೆ ಹೆಸರೇನು? ಸಡನ್ ಆಗಿ ಯಾಕೆ ಕೇಳ್ತಿದ್ದೀರಾ? ಸಡನ್ ಆಗಿ ಎಲ್ಲಿ ಪಾರ್ಥ? ಏನು ಗೊತ್ತಿಲ್ದೇನೆ ನಿಮ್ಮನ್ ಮದ್ವೆನೇ ಆಗಿದ್ದೇನೆ. ಹೋಗ್ಲಿ ಬಿಡಿ. ನಿಮ್ ತಾಯಿ ಹೆಸರೇನು? ಇವ್ರಿಗೇನಾದ್ರೂ ನಾನು ಹೇಳೋ ಮುಂಚೆನೆ ಗೊತ್ತಾಯ್ತಾ? ಅಥವಾ ಸುಮ್ನೆ ಮನೆಯವ್ರ ಬಗ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇದ್ದಾರ? ನಿನ್ ಬಗ್ಗೆ, ನಿನ್ ಮನೆ ಬಗ್ಗೆ, ನಿನ್ ಕುಟುಂಬದ ಬಗ್ಗೆ ನನ್ಗೇನು ಗೊತ್ತಿಲ್ಲ. ಈಗ್ಲೂ ಕೇಳ್ದೆ ಇದ್ರೆ ತಪ್ಪಾಗತ್ತೆ ಅಂತ ಕೇಳ್ತಾ ಇದ್ದೀನಿ. ಅದು ಮೇಡಮ್, ಹೇಳಕ್ಕೇನ್ ಜಾಸ್ತಿ ಇಲ್ಲ. ಯಾಕಂದ್ರೆ ನಿಮ್ಗೆಲ್ರೂ ಪರಿಚಯನೂ ಇದೆ. ಆದ್ರೆ ಅಯ್ಯೋ ಪಾರ್ಥ, ನಾನ್ ನಿನ್ ಹೆಂಡ್ತಿ. ನನ್ನ ಹತ್ರ ಏನ್ ಮುಚ್ಚುಮರೆ? ಅವ್ರು ಯಾರೇ ಆಗಿದ್ರು, ಏನೇ ಆಗಿದ್ರು, ಅವರು ನನ್ನ ಮನೆಯವರೇ ಅಲ್ವಾ? ನಾನು ಹೇಗೋ ಅಂದ್ಕೊಂಡು ಹೋಗ್ತೀನಿ. ನೀನ್ ಹೇಳು. ನೀವು ತುಂಬಾ ಒಳ್ಳೆಯವರಂತ ಗೊತ್ತು ಭಾರ್ಗವಿ. ಆದ್ರೆ ನಾನು ಹೇಳೋ ವಿಷಯ ತುಂಬಾ ಕಟುವಾಗಿದೆ. ಮೇಡಮ್, ಅದೇನೇ ಆದ್ರೂ ನನ್ನ ಬಿಟ್ಟೋಗಲ್ಲ ಅಂತ ಮಾತು ಕೊಡಿ. ಹಾ ಪಾರ್ಥ, ನಾನ್ ನಿನ್ ಹೆಂಡ್ತಿ. ನಾನ್ ನಿನ್ನ ಹೇಳ್ಬಿಟ್ಟು ಹೋಗ್ಲಿ? ಆದ್ರೂ ನನ್ ಸಮಾಧಾನಕ್ಕೆ ಮಾತು ಕೊಡಿ. ಸರಿ, ಅದೇನೇ ಕಷ್ಟ ಬಂದ್ರು ಇಬ್ರು ಹಂಚ್ಕೊಳ್ಳೋಣ. ಅದೇನೇ ಖುಷಿ ಇದ್ರು ಮನೆ ತುಂಬಾ ಹಂಚ್ಕೊಳ್ಳೋಣ. ಒಟ್ನಲ್ಲಿ ನಾವಿಬ್ರು ಎರಡು ದೇಹ ಒಂದೇ ಜೀವ ಅನ್ನೋ ಥರ ಅನ್ಯೋನ್ಯವಾಗಿ ಬಾಳೋಣ. ಈಗ್ಲಾದ್ರೂ ಹೇಳ್ತೀಯಾ? ಮೇಡಮ್, ನಮ್ಮನೆ ಮನೆಯವ್ರ ಬಗ್ಗೆ ನಾನು ಹೇಳೋದ್ಕಿಂತ ನೀವು ಬಂದು ನೋಡಿದ್ರೇನೆ ಒಳ್ಳೇದು. ಬನ್ನಿ, ಮನೆಗೆ ಹೋಗೋಣ.